ನೋಡಿ, ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲಿಂದ ಬೇಲ್ ಪಡ್ಕೊಂಡು ಹೊರಗಡೆ ಇರೋ ದರ್ಶನ್ ಅಂಡ್ ಗ್ಯಾಂಗ್ಗೆ ಈಗ ಮತ್ತೊಂದು ಟೆನ್ಷನ್ನು, ಮತ್ತೊಂದು ಸಂಕಷ್ಟ. ಏನದು ಡೀಟೇಲ್ಸ್ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ನ ಟೆನ್ಷನ್ ಈಗ ದರ್ಶನ್ ಅಂಡ್ ಗ್ಯಾಂಗ್ಗೆ. ಯಾಕಂದ್ರೆ ಫೆಬ್ರವರಿ 18ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಈ ಬೇಲ್ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿ ಸಲ್ಲಿಸಿದ್ರಲ್ಲ, ಅದರ ವಿಚಾರಣೆ ಎಕ್ಸಾಕ್ಟ್ ಆಗಿ ನೆಕ್ಸ್ಟ್ ವೀಕ್ ಮಂಗಳವಾರ. ನಟ ದರ್ಶನ್ ಜಾಮೀನು ರದ್ದು ಕೋರಿದ್ದಂತಹ ಮೇಲ್ಮನವಿಯ ಅರ್ಜಿ ನೆಕ್ಸ್ಟ್ ವೀಕ್ 18ನೇ ತಾರೀಕು ಮಂಗಳವಾರ ವಿಚಾರಣೆಗೆ ಬರುತ್ತೆ. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರನ್ನ ನೇಮಿಸಿಕೊಂಡಿದ್ದಾರೆ ದರ್ಶನ್ ಪರ ವಾದವನ್ನ ಮಂಡಿಸಲಿಕ್ಕಿರೋರು ಕಪಿಲ್ ಸಿಬಲ್, ಫೇಮಸ್ ಲಾಯರ್, ಟಾಪ್ ಮೋಸ್ಟ್ ವಕೀಲರನ್ನ ನೇಮಿಸಿಕೊಂಡಿದ್ದಾರೆ ಕಿಲ್ಲಿಂಗ್ ಸ್ಟಾರ್. ಮತ್ತೆ ಬೇಲ್ ರಿಜೆಕ್ಟ್ ಆಗಬಾರದು, ಹೆಂಗಾದ್ರೂ ಮಾಡಿ ಇದರಲ್ಲಿ ಒಂದು ಸ್ವಲ್ಪ ರಿಲೀಫ್ ತಗೊಂಡಿದ್ದೀನಿ, ಆ ರಿಲೀಫ್ ಹಾಗೆ ಕಂಟಿನ್ಯೂ ಆಗಲಿ ಅನ್ನೋ ನಿಟ್ಟಿನಲ್ಲಿ ಟಾಪ್ ಮೋಸ್ಟ್ ವಕೀಲರನ್ನ ನೇಮಕ ಮಾಡಿಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡೆಲ್ಲಿ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿ. ಸಂತೋಷ್, ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗು ಈಗ ಬೇಲ್ ತಗೊಂಡು ಹೊರಗಡೆ ಇದ್ದಾರೆ. ಈಗ ಆ ಬೇಲ್ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದ್ರಲ್ಲ, ಅದರ ವಿಚಾರಣೆ ನೆಕ್ಸ್ಟ್ ವೀಕ್ ನಡೆಯುತ್ತೆ. ವಿಚಾರಣೆಯ ಪ್ರೊಸೀಜರ್ಸ್ಗಳು ಹೆಂಗಿರುತ್ತೆ, ಜೊತೆಗೆ ಟಾಪ್ ಮೋಸ್ಟ್ ಲಾಯರ್ಗಳನ್ನು ಬೇರೆ ಇಟ್ಕೊಂಡಿದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್. ಶರತ್, ಪ್ರಮುಖವಾಗಿ ಕಳೆದ ಬಾರಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಸಹಜವಾಗಿ ಮೊದಲನೇ ವಿಚಾರಣೆ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಅದಾಗಿತ್ತು. ಆ ಸಂದರ್ಭದಲ್ಲಿ ದರ್ಶನ್ ಜೊತೆಗೆ ಪವಿತ್ರ ಗೌಡ ಸೇರಿದಂತೆ ಒಟ್ಟು 14 ಜನ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ನೋಟಿಸನ್ನು ಕೂಡ ಕೊಟ್ಟಿರುವಂಥ ಗಮನಿಸಬೇಕಾಗತ್ತೆ. ಮುಖ್ಯವಾಗಿ ತಮ್ಮ ವಿರುದ್ಧ ಈಗಾಗಲೇ ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಿರುವಂಥ ಮೇಲ್ಮನವಿಯನ್ನು ಸಲ್ಲಿಸಿದೆ. ಯಾಕೆ ಅಂತ ಹೇಳಿದರೆ, ಜಾಮೀನನ್ನು ರದ್ದು ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಡಿದೆ. ಯಾಕೆ ತಮ್ಮ ಈ ಒಂದು ಜಾಮೀನನ್ನು ರದ್ದು ಮಾಡಬಾರ್ದು ಅನ್ನುವಂಥ ನಿಟ್ಟಿನಿಂದಾಗಿ ಅದಕ್ಕೆ ಉತ್ತರಿಸುವಂತೆ ಈಗಾಗಲೇ ನೋಟಿಸನ್ನು ಎಲ್ಲ ಆರೋಪಿಗಳಿಗೂ ಕೂಡ 14 ಜನ ಆರೋಪಿಗಳಿಗೆ ನೋಟಿಸನ್ನು ಕೊಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ದರ್ಶನ್ ಇರ್ಬೋದು, ಪವಿತ್ರ ಗೌಡ, ಈ ಇಬ್ಬರನ್ನು ಹೊರತುಪಡಿಸಿದರೆ ಇನ್ಯಾರೂ ಕೂಡ ಇಲ್ಲಿ ಪ್ರಭಾವಿ ಇರುವಂತಹ ವ್ಯಕ್ತಿಗಳಲ್ಲ. ಹಾಗಾಗಿ ಉಳಿದವರು ಜಾಮೀನಿಗೆ ಸಂಬಂಧಪಟ್ಟಂತೆ ಯಾವುದೇ ತಕರಾರು ಇರ್ತಿದ್ರೆ ಅದು ಲೆಕ್ಕಕ್ಕೆ ಬರೋದಿಲ್ಲ. ಉಳಿದಂತೆ ಈ ಇಬ್ಬರು ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಕೂಡ ತುಂಬ ಪ್ರಭಾವವನ್ನು ಹೊಂದಿದ್ದಾರೆ. ಇಡೀ ಕರ್ನಾಟಕದಲ್ಲಿ ತನ್ನದೇ ಆದಂಥ ಫ್ಯಾನ್ ಫಾಲೋವಿಂಗನ್ನು ಹೊಂದಿದ್ದಾರೆ. ಹಾಗಾಗಿ ಆ ಪ್ರಭಾವವನ್ನು ಬಳಸಿ ಸಾಕ್ಷ್ಯವನ್ನು ನಾಶ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಈ ಕಾರಣದಿಂದಾಗಿ ಅವರ ಈ ಒಂದು ಜಾಮೀನನ್ನು ರದ್ದು ಮಾಡಬೇಕು. ಜೊತೆಗೆ ಅವರು ಜಾಮೀನನ್ನು ಪಡೆದುಕೊಳ್ಳುವುದಕ್ಕೆ ಕೊಟ್ಟಿರುವಂತಹ ಕಾರಣಗಳೇನಿತ್ತು, ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಇದೆ, ಜೊತೆಗೆ ಶಸ್ತ್ರಚಿಕಿತ್ಸೆಗಳು ಆಗಬೇಕು ಅನ್ನುವಂಥ ನಿಟ್ಟಿನಿಂದಾಗಿ ಅವರು ಮೊದಲು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡ್ರು. ಅದಾದಮೇಲೆ ಸಹಜ ಜಾಮೀನನ್ನು ಕೂಡ ಅದು ಆ್ಯಡ್ ಆನ್ ಆಗಿತ್ತು. ಹಾಗಾಗಿ ಇದುವರೆಗೂ ಕೂಡ ಅವರು ಆ ಒಂದು ಪ್ರಕ್ರಿಯೆಗಳಿಗೆ ಚಾಲನೆಯನ್ನು ಕೊಟ್ಟಿಲ್ಲ. ಹೀಗಾಗಿ ಆ ಒಂದು ಜಾಮೀನುಗಳನ್ನು ರದ್ದು ಮಾಡಬೇಕು ಅಂತ. ಆದರೆ ಅದಕ್ಕೆ ತಕ್ಕಂತೆ ಸುಪ್ರೀಂ ಕೋರ್ಟ್ ಅಂದಾಗ ಸಹಜವಾಗಿ ಸುಪ್ರೀಂ ಕೋರ್ಟ್ಗೆ ಅದೇ ಒಂದು ಹಂತದಲ್ಲಿ ಇರುವಂತಹ ಕೆಲವೊಂದಿಷ್ಟು ತಮ್ಮ ಹೆಸರನ್ನು ಉಳಿಸ್ಕೊಂಡಿರುವಂತಹ ವಕೀಲರುಗಳನ್ನು ನೇಮಕ ಮಾಡುವಂಥದ್ದು ಪದ್ಧತಿಯಾಗಿರುತ್ತೆ. ಅದೇ ಇದು ಯಾಕೆ ಅಂತ ಹೇಳಿದ್ರೆ VVIP ಪ್ರಕರಣವು ಕೂಡ ಆ ಕಾರಣದಿಂದಾಗಿ ಸಿದ್ಧಾರ್ಥ ಲೂತ್ರೆ ಇವತ್ತಿನವರೆಗೂ ಕೂಡ ಒಂದು ತಮ್ಮ ವಾದವನ್ನ ಮಂಡಿಸ್ತಾ ಇದ್ರು. ಈಗ ಆ ಒಂದು ಕಳೆದ ವಾರ ದೆಹಲಿಯಲ್ಲಿ ದರ್ಶನ್ ಪರ ವಕೀಲರು, ಒಂದು ಕಡೆ ದರ್ಶನ್ನ ಕೆಲವೊಂದಿಷ್ಟು ಆತ್ಮೀಯ ಬಳಗವು ಕೂಡ ನ್ಯಾಯಾಂಗದ ಹೇಗೆ ಹೋರಾಟವನ್ನು ನಡೆಸಬೇಕು ಅಂತ ಕಪಿಲ್ ಸಿಬಲ್, ಮತ್ತೊಂದು ಕಡೆ ಅಭಿಷೇಕ್ ಮನು ಸಿಂಘ್ವಿ ಇಬ್ಬರು ವಕೀಲರುಗಳನ್ನ ಸಂಪರ್ಕ ಮಾಡಿತ್ತು. ಇದೀಗ ಕಪಿಲ್ ಸಿಬಲ್ ವಾದವನ್ನ ಮಂಡಿಸುವುದಕ್ಕೆ ಒಪ್ಪಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಬಹುಶಃ ಮುಂದಿನ 18ರಂದು ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ವಾದ ಮತ್ತು ಪ್ರತಿವಾದಗಳು ನಡೆಯುತ್ತೆ. ಸೊ ಎಷ್ಟರ ಮಟ್ಟಿಗೆ ದರ್ಶನ್ಗೆ ಇದು ವರವಾಗುತ್ತೋ ಅಥವಾ ರಾಜ್ಯ ಸರ್ಕಾರದ ಒಂದು ವಾದವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದು ಈಗಾಗಲೇ ಜಾಮೀನಲ್ಲಿರುವಂತಹ ಈ ಒಂದು ಜಾಮೀನನ್ನು ರದ್ದು ಕೋರುವುದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಡುತ್ತಾನಂತದನ್ನ ಕಾದು ನೋಡಬೇಕು. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗಾಗಿ.